ಸಾಯಿರಾಮ್. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸ್ನೇಹಿತರೆ, ಈ ಒಂದು ಮಹಾಲಕ್ಷ್ಮಿ ಪೂಜೆಯನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಬಾಬಾರವರ ಕೊಡುವ ಸೂಚನೆ ಆಗಿದೆ ಅಂತಲೇ ನಾವು ತಿಳ್ಕೊಬೋದು. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಇದನ್ನು ಒಂದು ವಿಶಿಷ್ಟ ಮುಹೂರ್ತ ಅಂತಲೇ ನಾವು ಹೇಳ್ಬೋದು. ಯಾವುದೇ ಒಂದು ಪೂಜೆ ಆದರೂ ನಾವು ನಂಬಿಕೆಯಿಂದ ಶ್ರದ್ಧಾಭಕ್ತಿಯಿಂದ ಪೂಜಿಸಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ. ಮತ್ತು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಈ ಬಾಬಾರವರನ್ನು ಧ್ಯಾನ ಮಾಡುತ್ತಾರೆ ಅವ್ರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರ್ತಾಳೆ. ಇದಂತೂ 100ಕ್ಕೆ 100 ಸತ್ಯ. ಮತ್ತು ಇದು ಬಾಬಾ ಕೊಡುವ ಭರವಸೆ ಕೂಡ ಆಗಿದೆ. ಮತ್ತು ನಾವು ಪೂಜೆ ಮಾಡುವಾಗ ಶಾಂತವಾಗಿ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬೇಕು. ಮತ್ತು ಹಣಕಾಸಿನ ಸಮಸ್ಯೆ ಇದರಿಂದ ಬಗೆಹರಿಯುತ್ತೆ. ಮಹಾಲಕ್ಷ್ಮಿ ಚಂಚಲೆ ಆಗಿದ್ದಾಳೆ. ಅವಳನ್ನು ಒಲಿಸ್ಕೊಳ್ಳೋದು ತುಂಬ ಸುಲಭ, ಆದರೆ ಕಾಪಾಡೋದು ಅಷ್ಟೇ ಕಷ್ಟ ಆಗಿದೆ. ನಾವು ಕೆಲವು ನಿಯಮಗಳನ್ನ ಪಾಲಿಸಬೇಕು. ಯಾವಾಗಲೂ ಮನೇನ ಸ್ವಚ್ಛವಾಗಿಟ್ಕೊಂಡು ಮನೆಯಲ್ಲಿ ಮನೆ ಮುಂದೆ ಎಲ್ಲ ನೀಟಾಗಿಟ್ಕೋಬೇಕು. ದೇವ್ರ ಮನೆ ಕೂಡ ನೀಟಾಗಿಟ್ಕೋಬೇಕು. ನಾವು ಮನೆಯಲ್ಲಿ ಎಲ್ಲ ಕುಟುಂಬದ ಸದಸ್ಯರೆಲ್ಲ ಶಾಂತವಾಗಿ ಮನೇಲಿ ಇಟ್ಕೊಂಡು ಪ್ರತಿಯೊಂದು ಪೂಜೆನೂ ನಾನು ಮಾಡ್ತೀನಿ, ನನಗೆ ಅದರಿಂದ ಒಳ್ಳೆಯದೇ ಆಗಿದೆ ಅಂತ ನಾವು ಒಳ್ಳೆ ಸಕಾರಾತ್ಮಕ ಯೋಚನೆಯನ್ನು ನಾವು ಮಾಡಬೇಕು. ಮತ್ತು ನೀವು ಮಾಡ್ತಾಯಿರೋ ಪ್ರಾರ್ಥನೆ ಬಾಬಾರವರಿಗೆ ನಿಜವಾಗಲೂ ಸಲ್ಲಿದೆ. ಅದರಿಂದ ಬಾಬಾರವರು ಇದೊಂದು ಪೂಜೆ ಮಾಡೋಕ್ಕೆ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಭಾಗ್ಯೋದಯವಾಗಲಿದೆ. ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮ್ಮ ಮೇಲಿರಲಿ. ನೀವು ಮೊದಲನೇ ದಿನ ಒಂದು ಶುಕ್ರವಾರ ಪೂಜೆ ಮಾಡಬೇಕು, ಪ್ರಾರಂಭ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ಕೂಡ ಸ್ವಲ್ಪ ದಿನ ಕಷ್ಟ ಶ್ರಮ ವಹಿಸಲೇಬೇಕು. ಯಾಕೆಂದರೆ ಈ ಪೂಜೆ 48 ದಿವಸದ ಪೂಜೆ ಆಗಿದೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 5:30 ಒಳಗೆ ನಿಮ್ಮ ಪೂಜೆನ ಮುಗಿಸ್ಕೋಬೇಕು. ಏನಪ್ಪ ಅಂದರೆ ಒಂದು ಶುಕ್ರವಾರ ಶುರು ಮಾಡ್ಕೊಳ್ಳಿ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಹಾಲಕ್ಷ್ಮಿ ಪೂಜೆನ 48 ದಿನ ಮಾಡಬೇಕು. ತುಂಬ ಸುಲಭ. ಏನೆಂದರೆ ಬೆಳಗ್ಗೆ ಮಾಮೂಲಿ ಶುಚಿರ್ಭೂತರಾಗಿ ನೀವು ದೇವ್ರ ಕೋಣೆಗೆ ಬಂದಮೇಲೆ ಅಲ್ಲಿ ಪೂಜೆ ಶುರು ಮಾಡೋಕ್ಕೂ ಮುಂಚೆ ಸಂಕಲ್ಪ ಭರಿತವಾಗಿರಬೇಕು. ಮೊದಲನೇ ದಿನ ಮಾತ್ರ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಮಹಾಲಕ್ಷ್ಮಿನ ಕೇಳ್ಕೊಳ್ಳಿ. ನಿಮ್ಮ ಹಣಕಾಸಿನ ಸಮಸ್ಯೆ ಏನಿದೆ ಅದನ್ನು ಕೇಳಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಮೊದಲನೇ ದಿನ ಮಾತ್ರ ಸಂಕಲ್ಪ ಮಾಡ್ಕೊಳ್ಳಿ. ಅದನ್ನು ಪೂಜೆ ಮಾಡುವಾಗ ಶುರು ಮಾಡಿಬಿಟ್ಟು ಅವತ್ತೊಂದಿನ ಮಾಡಿದ್ರೆ ಸಾಕು. ಮತ್ತು ಗಣಪತಿ ವಿಘ್ನ ವಿನಾಶಕ ಗಣಪತಿ ಪೂಜೆನ ಮೊದಲು ಮಾಡಬೇಕು. ಆಮೇಲೆ ನಿಮ್ಮ ಕುಲದೇವ್ರನ್ನ ಪ್ರಾರ್ಥನೆ ಮಾಡಿ. ಅದಕ್ಕೆ ನಿಮ್ಮ ಅಪ್ಪಣೆ ಕೊಡು ದೇವಿ ಅಥವಾ ನಿಮ್ಮ ಮನೆ ದೇವ್ರು ಕೇಳ್ಕೊಳ್ಳಿ. ಯಾವ ದೇವ್ರು ಇರುತ್ತೆ ಆ ದೇವ್ರನ್ನ ಕೇಳಿಕೊಂಡು ನಿಮ್ಮ ಅಪ್ಪಣೆ ಕೊಡಿ, ಮಹಾಲಕ್ಷ್ಮಿ ಪೂಜೆನ ನಾನು ಮಾಡ್ತಾಯಿದ್ದೀನಿ, ಇದರಿಂದ ನಮಗೆ ಹಣಕಾಸಿನ ಸಮಸ್ಯೆ ಇರಲಿ, ಏನೇ ಸಾಲ ಇರಲಿ ಅದೆಲ್ಲ ತೀರಲಿ ಅಂತ ದೇವ್ರನ್ನ ಕೇಳ್ಕೊಡಿ. ಆಮೇಲೆ ಮಹಾಲಕ್ಷ್ಮಿನ ಅಲಂಕರಿಸಿ ಪೂಜೆ ಒಂದು ಫೋಟೋ ಇಟ್ಕೊಂಡು, ನಿಮ್ಮ ಮನೇಲಿ ಏನಿದೆ ಫೋಟೋ ಇದೆಯಾ ಫೋಟೋ, ಇಲ್ಲ ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿ. ವಿಗ್ರಹಕ್ಕೆ ಅಭಿಷೇಕ ಮಾಡಿ. ಆದಷ್ಟು ನಿಮ್ಮ ಮನೇಲಿ ಮಹಾಲಕ್ಷ್ಮಿ ಫೋಟೋ ಇದ್ದರೆ ಅದಕ್ಕೆ ಹಸಿರಿನ ಸೀರೆ ಮತ್ತು ಅದು ರೌಕೆ ಬ್ಲೌಸ್, ಅಂದರೆ ರೌಕೆ ಕಣ ಯಾವ್ದಾದ್ರು ಹಾಕ್ಕೊಂಡಿರಲಿ, ದೇವಿ ಯಾವ ಕಲರಾರು ಹಾಕ್ಕೊಂಡಿರಲಿ. ಸೀರೆ ಮಾತ್ರ ಹಸಿರು ಕಲರ್ ಇದ್ದರೆ ಹೊಸದಾಗಿ ಫೋಟೋ ತರೋರಿಗೆ ನಾನು ಹೇಳ್ತಾ ಇರೋದು. ಮನೇಲಿರೋ ಮಹಾಲಕ್ಷ್ಮಿ ಯಾವುದೇ ಇದ್ದರೆ ಅದನ್ನೇ ಇಟ್ಕೊಳ್ಳಿ. ಇಲ್ಲದೆ ಇರೋರು ಹೊಸ್ದಾಗಿ ತರ್ತೀನಿ ಅಂದರೆ ಒಂದು ಹಸಿರು ಬಣ್ಣದ ಸೀರೆ ಹುಟ್ಟಿರೋ ಮಹಾಲಕ್ಷ್ಮಿ ಫೋಟೋನ ತಂದಿಟ್ಕೊಂಡು ಪೂಜೆ ಮಾಡಿ. ಇಲ್ಲ ಅಂದರೆ ವಿಗ್ರಹ ಇದೆ ಅಂದರೆ ಅದಕ್ಕೆ ಮೊದಲನೇ ದಿನ ಒಂದು ಅಷ್ಟೋತ್ರ ಮಾಡಿ. ಪ್ರತಿ ಶುಕ್ರವಾರ ಅಷ್ಟೋತ್ರ ಮಾಡಿ. ಮಹಾಲಕ್ಷ್ಮಿ ಫೋಟೋನ ಸ್ವಚ್ಛವಾಗಿ ಒರೆಸಿ ಗೆಜ್ಜೆ ವಸ್ತ್ರದಿಂದ ಅಲಂಕರಿಸಿ ಸುಗಂಧ ಭರಿತ ಹೂವು ಅಂದರೆ ಮಲ್ಲಿಗೆ ಹೂವೇ ಆಗಲಿ, ಮರಳೆ ಹೂವು, ಜಾಜಿ ಹೂವು, ಪಾರಿಜಾತ ಹೂವು, ಇವೆಲ್ಲ ಸುಗಂಧ ಭರಿತ ಹೂವು ಅಲ್ವಾ. ಈ ಹೂವು ಅಂದರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಮತ್ತು ತಾವರೆ ಹಾಕ್ತೀನಿ ಅಂದರೆ ಅದನ್ನು ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದಿಷ್ಟು ಹಾಕಿ ಮಹಾಲಕ್ಷ್ಮಿಗೆ ಪೂಜೆಯಿಂದ ಅಲಂಕರಿಸಿ ಪೂಜೆ ಮಾಡಿ, ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಮಹಾಲಕ್ಷ್ಮಿಗೆ. ಮತ್ತು ಮುಖ್ಯವಾಗಿ ಶುಕ್ರವಾರ 2 ತುಪ್ಪದ ದೀಪ ಹಚ್ಕೊಳ್ಳಿ. ತುಪ್ಪದ ದೀಪ ನಿಮಗೆ ಶಕ್ತಿ ಇದೆಯಾ 48 ದಿನವೂ ಹಚ್ತೀನಿ ಅಂದರೆ ಹಚ್ಕೊಳ್ಳಿ. ಇಲ್ಲ ನಮಗೆ ಶಕ್ತಿ ಇಲ್ಲ ಅಂದರೆ ಶುಕ್ರವಾರ ದಿನ 2 ತುಪ್ಪದ ದೀಪ ಹಚ್ಕೊಂಡು ಮಹಾಲಕ್ಷ್ಮಿನ ಅಷ್ಟೋತ್ತರದಿಂದ ಪೂಜೆ ಮಾಡಬೇಕು.
ಆ ಅಷ್ಟೋತ್ತರ ಮಾಡೋದಕ್ಕೆ ಒಂದು ಕಪ್ ಇಟ್ಕೊಂಬಿಡಿ. ಪ್ರತಿದಿನ ಅಷ್ಟೋತ್ತರ ಅಂದರೆ 108 ಅಷ್ಟೋತ್ತರ ಮಹಾಲಕ್ಷ್ಮಿದಿರುತ್ತಲ್ಲ, ಆ ಲಕ್ಷ್ಮಿ ಅಷ್ಟೋತ್ತರನ ಬಟ್ಲೊಳಗೆ ಕುಂಕುಮ ಹಾಕ್ಬಿಟ್ಟು ಕುಂಕುಮದಿಂದ ಅರ್ಚನೆ ಮಾಡಿ. ಪ್ರತಿದಿನ ಮಾಡಬೇಕು, 48 ದಿನ ಮಾಡಬೇಕು, ಒಂದು ದಿನ ಕೂಡ ತಪ್ಪಿಸ್ಬಾರ್ದು. ಈ ಕುಂಕುಮ ಮಾಡಿರೋ ಕುಂಕುಮನ ನೀವು ಹಣೆಗಿಟ್ಕೊಂಡು ಒಂದು ಇಬ್ಬರಿಗೂ ಏನೋ ಕುಂಕುಮ ಕೊಡಿ, ಆಯಿತಾ? ಈ ಥರ ಮಾಡ್ಕೊಂಡು ಬನ್ನಿ. ಪ್ರತಿ ದಿವಸ ಕೂಡ 48 ದಿನ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದನ್ನು ತಪ್ಪಿಸ್ಬಾರ್ದು. ಮತ್ತು ನಿಮ್ಮ ಶಕ್ತಾನುಸಾರ ನೈವೇದ್ಯಕ್ಕೆ ಇಡಬೇಕು. ನಿಮ್ಗೇನು ಶಕ್ತಿ ಇದೆ, ಸಕ್ಕರೆ ಇದ್ದರೆ ಸಕ್ಕರೆ, ಕಲ್ಸಕ್ಕರೆ ಇದ್ದರೆ ಕಲ್ಸಕ್ಕರೆ, ಹಾಲು ಇಡ್ತೀನಿ ಅಂದರೆ ಹಾಲು, ಏನು ನಿಮ್ಗೆ ಶಕ್ತಾನುಸಾರ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕು. ಆವಾಗ ಮಹಾಲಕ್ಷ್ಮಿ ತೃಪ್ತಳಾಗ್ತಾಳೆ. ನಿಮ್ಮಲ್ಲಿ ಆ ದೃಢ ವಿಶ್ವಾಸ ಇದ್ದಾಗ ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಅಲ್ವಾ? ಮತ್ತು ಅನಿವಾರ್ಯ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ವ್ರತಭಂಗ ಮಾಡಬಾರ್ದು. ಇದೆಲ್ಲ ಬಾಬಾ ಕೊಡ್ತಿರೋ ಸೂಚನೆಯೇ ಆಗಿದೆ, ಮತ್ತು ಬಾಬಾ ಕೊಡೋ ಸಂದೇಶ ಕೂಡ ಆಗಿದೆ. ಇದನ್ನು ಮಾಡ್ಕೊಳ್ಳಿ. ನಿಮ್ಮ ಹಣಕಾಸಿನ ಸಮಸ್ಯೆ ಎಷ್ಟೋ ಬಗೆಹರಿಯುತ್ತೆ, ಒಳ್ಳೆಯದೇ ಆಗುತ್ತೆ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.